ಮಿನಿ ನಾ ಈ ಕಡೆ ರೋಡಿಂದ ಹೋಗ್ತೀನಿ. ಆತು. ಮತ್ತೆ ನಾಳೆಯಿಂದ ಸಾಲ ಸೂಟಿ ಐತಿ, ಚಂದಾಗಿ ಓದ್ಕೋ ಪರೀಕ್ಷೆಗೆ. ನೀನು ಅಷ್ಟೆ. ಆಯ್ತು, ನಾನು ಹೋಗ್ತೀನಿ. ಮಿನಿ ಏನು ಆಯ್ತಾರ ದಿನ ನಿಮ್ಮ ಮನೆಗೆ ಓದ್ಕೊಳಕ್ಕೆ ಬರ್ತೀನಿ. ಆಯ್ತಾರ ದಿನಾನ? ಅಲ್ಲ, ನಾಳೆಯಿಂದನೇ ಸೂಟಿ ಐತಿ, ಆಯ್ತಾರ ದಿನ ಅಷ್ಟೇ ಯಾಕೆ ಬರ್ತಿ? ಅಂದ್ರೆ ಮಿನಿ ಆಯ್ತಾರಷ್ಟೇ ಯಾಕಂದ್ರೆ ಅದ ಮತ್ತೆ ಸಾಲಿ ಸೂಟಿ ಕೊಡ್ತೈತೆ ಅಂತ ಹೇಳಿದ್ನೆ ಅವಾಗ. ಅದಕ್ಕೆ ದಿನ ಅಡುಗೆ ನಾನು ಮಾಡ್ಬೇಕಾಗ್ತೈತಿ. ಆಯ್ತಾರ ಒಂದಿನ ಅಷ್ಟೇ ಅವು ಬಿಡ್ತಾಳೆ, ಅದಕ್ಕೆ ಅವತ್ತ ನಿಮ್ಮ ಮನೆಗೆ ಬರ್ತೀನಿ. ದಿನ ಮನೆ ಕೆಲಸ ಆದಮೇಲೆ ನಾನು ಮನ್ಯಾಗ ಓದ್ಕೊಂಡು ಕುಂದಿರ್ತೀನಿ. ಆಯ್ತು. ಸರಿ, ಹೋಗು ನೀನು, ಹೊತ್ತಾಕೈತಿ. ಯವ್ವ, ಯಾಕದವ್ರು ಬಂದಿ ಅಲ್ಲಿ ಇವತ್ತು? ಅದೇ ಯವ್ವ, ಮತ್ತು ಸಾಲಿ ಸೂಟಿ ಕೊಡ್ತಾರಂತ ಹೇಳಿದ್ನಲ್ಲ, ಅದಕ್ಕೆ ನಾಳೆಯಿಂದ ಸೂಟಿ. ಸೂಟಿ ಕೊಟ್ಟಾರತ್ತ ಬರೀ ತಿರ್ಗೋದ ಮಾಡಬೇಡ, ಚಂದಾಗ ಅಭ್ಯಾಸ ಮಾಡು. ಯವ್ವ, ಹೊಟ್ಟೆ ಭಾಳ ಅಷ್ಟೈತಿ, ಏನು ಮಾಡಬೇಕು ತಿನ್ನಾಕ? ಇನ್ನೇನು ಮಾಡಲಿ, ಆಯ್ತದ ರೊಟ್ಟಿ ಪಲ್ಯ ಅನ್ನ ಸಾರು ಉಣ್ಣು ಹೋಗು. ಯಾರು ಏನಾರ ಮಾಡಲ್ಲ. ಬೇರೆ ಏನು ಮಾಡ್ಬೇಕಿತ್ತು? ರಾತ್ರಿನೇ ಮಾಡ್ತಾನೆ ಹೋಗಿ, ಏನಾರ ಮಾಡೋದಾದ್ರೆ ಈಗ ಅದಾಯ್ತು, ಉಣ್ಣು ಹೋಗು. ಏ ಕಮಲಿ, ಕಮಲಿ, ಏನು ನಿನ್ನ ಪಾಟಿ ಚೀಲ ಎಲ್ಲಿ? ಅದಾ ಅವ ಮೀನಿಯರ್ ಅಣ್ಣ ಬಂದೆ ಅಲ್ಲಿ ಸೈಕಲ್ ತೊಗೊಂಡು. ಬ್ಯಾಗ್ 2 ಮಂದಿ ಇದು, ನಾ ಸೈಕಲ್ ಮ್ಯಾಗ ಹಾಕೊಂಡು ಹೋಗ್ತೀನಿ, ನೀವು ನಡ್ಕೋತ ಬರ್ರಿ ಅಂದ. ಮೀನಿಯರ್ ಮನೆ ಕಡೆ ಹೋಗಿತ್ತು ಬ್ಯಾಗ್, ಈ ಕಡೆ ತಂದು ಕೊಡ್ತೀನಿ ಅಂದ ಹೇಳು. ಆಯ್ತು. ಮೀನಿಯರ್ ಅಣ್ಣ ಎದಕ್ಕೆ ಬಂದಿದ್ದಂತ ಅಲ್ಲಿ? ಮೀನಿ ಕರ್ಕೊಂಡು ಹೋಗಾಕತ್ತನ ಬಂದಿದ್ದಾವ. ಮತ್ತು ನಾಕೆ ಒಂದು ಜೋಡಿ ಹೋದ್ರೆ ನಾ ಒಬ್ಬಕ್ಕೆ ಹಾಕೇನಂತೇಳಿ ಬ್ಯಾಗ್ ತೊಗೊಂಡು ನೀವಿಬ್ರು ನಡ್ಕೊಂಬರ್ರಿ ಅಂತ ಹೇಳಿ ಹೋದ. ಆಯ್ತು, ಹೋಗಿ ಪ್ಯಾಕನ್ ಮಾಡಿ ತಗೊಂಬಂದು ಉಣ್ಣು ಹೋಗು. ಇಕ್ಕಿದಂಗೆ ಯಾಕೆ ನಾವು ನಾನು ಎಷ್ಟು ಗಮನಿಸಾಕತ್ತಾಳ? ಸಂಜೆ ವಿಚಾರ ಏನಾರು ಗೊತ್ತಾಗಿ ನಾನು ಗಮನಿಸಾಕತ್ತಾಳ ಏನು? ನಿಂಗವಕ್ಕ, ನಿಂಗವಕ್ಕ, ಬಾರೇ ಸರ್ಜಿ, ಬಾ ಕುಂದ್ರ ಬಾ. ಯಾಕೆ ನಿಂಗವಕ್ಕ ಇವತ್ತು ಮನೆ ಸ್ವಚ್ಛ ಮಾಡೋದು ಬೇಡನ? ಇವತ್ತು ಬ್ಯಾಡ್ಲೇವ, ನಾಳೆ ಮಾಡೋಣ. ನಾನು ಇವತ್ತು ಹೊಸ ರೊಟ್ಟಿ ಬಡ್ದು ಇಟ್ಕೊಂಡೆ, ಕೆಲಸನ ಆಗೋತು. ಮತ್ತು ನಾ ರೊಟ್ಟಿ ಬಡಿಯಾಕೆ ಸೇರೋದು, ನೀವು ಇಲ್ಲಿ ಕೆಲಸ ಮಾಡಕ್ಕೆ ನಿಂದಿರೋದು, ನಮಗೂ ನಿಮ್ಮ ಕಡೆ ಲಕ್ಷ್ಯ ಮಾಡೋಕ್ಕಾಗಲ್ಲ. ಅದಕ್ಕೆ ಇವತ್ತು ರೊಟ್ಟಿ ಬಡ್ದು ಇಟ್ಬಿಟ್ಟೇನಿ. ನಾಳೆಯಿಂದ ಕಮಲಿ ಮನ್ಯಾಗ ಇರ್ತಾಳತ್ತ, ಆಕೆ ಮ್ಯಾಗಿನ ಅಡುಗೆ ಮಾಡ್ಕೊತಾಳೆ. ನಾಳೆಯಿಂದ ಹಸನ ಮಾಡ್ಕೊಳ್ಳೇನ್ರಿ. ಅದಕ್ಕೆ ಪ್ರೇಮಿಗೂ ನಾಳೆ ಬಾ ಅಂತ ಹೇಳಿ ಕಳ್ಸೀನಿ. ಹೌದನ? ಇನ್ನೂ ಎಷ್ಟು ದಿನ ಆಕತೆ ಅದು ನಿಂಗೆ 5 ಮನೆ ಹಸನ ಮಾಡೋದು? 2 ದಿನ ಆಕತಿ. ನಾಳೆಗೆ ಒಂದಿನ, ನಾಳೆ ಓಸು ಬಾಂಡೆ ತಿಕ್ಕೊಳ್ಳನ್ರಿ, ನಾಡ್ದು ಒಂದಿನ ಓಸು ಹಾಸಿಗೆ ಹೋಗೋದು ಹಾಕ್ಬಿಡೇನ್ರಿ. ಆಯ್ತು, ಕೆಲಸನ ಆತ. ನಿಂಗೆ ಹೋಗ ಕೇಳೋದ ಮರ್ತು ನೋಡು, ಏನು ಹೇಳಿದ್ಲ ಮಾಡಕ್ಕ? ಏನು ಹೇಳಿಲ್ಲ. ಅಯ್ಯ, ಎಟ್ಟು ಮಾಡ್ತೀಯ ನೀನು ನಿಂಗೆ ಅವಕ್ಕ? ಹೇಳಿ, ಏನು ಹೇಳಿದ್ಲ ಅತ್ತದು? ಏನು ಹೇಳಿದ್ರೆ ನಾ ಏನು ಊರಿಗೆಲ್ಲ ಹೇಳ್ಕೊಂಬಂದ್ಬಿಡ್ತೇನೇನು? ಬಿಡುವ ನೀನು. ಇಷ್ಟು ವರ್ಷದಿಂದ ಇಲ್ಲ ಮಗ್ಗಲ ಮನ್ಯಾಗ ಅದೇನಿ, ಅದು ಒಂದ ಮಂದಿಯವರಾಗಿ ನೀವು ಒಂದು ಏನೇನೇನೇನೋ ಬಿಟ್ಟು ಕೊಡೋದಲ್ಲ ಬಿಡಾಕಿದು. ಕರೇನ ಏನೋ ಹೇಳಿಲ್ಲ ಹಿಂಗವಕ್ಕ, ಏನೋ ಹೇಳ ಮಾದಕ್ಕ, ನೀ ಹೇಳವಲ್ಲಿ. ಇಲ್ಲಲೇ ಏನು ಹೇಳಿಲ್ಲಕ್ಕಿ ನನ್ನ ಮುಂದೆ. ಆತ್ ಬಿಡು, ನಾ ಏನು ಮಾದಕ್ಕೆ ಏನು ಅನ್ಲತ್ತ ಕೇಳಕ್ಕೆ ಏನು ಬಂದಿರಲಿಲ್ಲ. ಅದ ಇವತ್ತು ಕೆಲ್ಸಕ್ಕೆ ಏನು ಹೇಳಲಿಲ್ಲಲ್ಲ, ಅದನ್ನ ಕೇಳಕ್ಕೆ ಬಂದಿದ್ದು. ಚಲೋ ಆತು ಬಿಡು. ರಾತ್ರಿ ಅಡಿಗೆ ಆಗೈತೇನು? ಅಡಿಗೆ ಆಗೈತಿ. ಕರೆಂಟ್ ಒಂದು ಎಳ್ಳೆದಲ್ಲಲ್ಲ, ಅದಕ್ಕೆ ದೌಡ ಮಾಡಿಬಿಟ್ಟೆ. ಟೊಮಟೊ ಸಾರು ಒಂದು ಅನ್ನ ಮಾಡಿಬಿಟ್ಟೇನೆ. ಮುಂಜಾನೆ ದೊಡ್ಡ ಪಲ್ಯ ರೊಟ್ಟಿ ಇತ್ತ, ಅದ್ರ ಮ್ಯಾಗ ಬಿಟ್ಟೇನೆ. ನಮ್ಮ ಅತ್ತೆ ಇನ್ನೂ ಸುಡು ಸುಡು ಅನ್ನ ಐತಿ, ಕೂಳು ಹಾಕ್ಕೊಡು ಅನ್ನಕತ್ತಿದ್ಲು. ತಡೆದು ಈಗ ಇಳಿಸೇನು ಒಟ್ಟು ಆರ್ಲಿ ಅಂತ ಹೇಳಿ ಬಂದೆ. ಈಗ ಹೆಂಗೈತಿ ನಿಮ್ಮ ಅತ್ತಿಗೆ? ಆರಾಮಿಲ್ಲ ಅನ್ನಕತ್ತಿದ್ದಲ್ಲ. ಅಯ್ಯ, ಆಕಿಗೆ ಅಂತ ಅಡಿಗೆ ತಗೋ. ಅಲ್ಲ, ಒಂದಿಟ್ಟು ನೆಗಡಿ ಜಡ್ಡು ಬರಬಾರ್ದನ ಈಕಿನ ನಿಂಗವಕ್ಕ? ಒಂದಿಟ್ಟು ನೆಗಡಿ ಬರಂಗಿಲ್ಲ, ಒಂದಿಟ್ಟು ಕಪ ಆಗಂಗಿಲ್ಲ, ಒಂದು ಕೆಮ್ಮು ಬರಂಗಿಲ್ಲ. ಅಯ್ಯೋ ನನಗೆ ಆರಾಮ್ ತಪ್ಪೈತಿ, ನನಗೆ ಆರಾಮ್ ತಪ್ಪೈತಿ ಅಂತ ಇಟ್ಟಿಟ್ಟಕ್ಕೆ ದವಾಖಾನಿಗೆ ಒಯ್ಬೇಕದನ್ನ. ಸಾಕಾಗೈತಿ. ಏನು ಊರ ದವಾಖಾನಿ ಸನೇವಾ ಸಾರಿಗೆ ಹೋಗಾಕ? ಅದಕ್ಕೆ ಏನು ಆಗುದಿಲ್ಲ ಅಂತೇಳಿ ಇವನ್ ಕಡೆಗೆ ಬರ್ಮೆ ಇದ್ನಲ್ಲ, ಬರ್ಮ್ಯಾನ ಕಡೆ ನಾ ಗುಡ್ಗಿ ತರಿಸಿ ಕೊಟ್ಟೇನಿ. ಕಪ್ಪದು ಕೆಮ್ಮೆನು ತಗೊಂಡು ಕುಂತ. ಹೌದೇನ? ಆತ್ ತಗೊಳ್ಳಿ, ನಿಂದಂತೂ ಅಡಿಗೆ ಆಗೈತಿ. ನೀನೇ ಹೇಳ್ದಂಗೆ ಕರೆಂಟ್ ಎಳ್ಳೆದಲ್ಲ, ನಾನು ಪಟ್ಟನ ಒಟ್ಟು ಅನ್ನ ಮಾಡಿಬಿಡ್ತೀನಿ. ಈಗ ಅನ್ನ ಮಾಡಿದೆ ಅಂದರೆ ನಾನು ಹೊಸ ರೊಟ್ಟಿ ಮಾಡ್ಕೊಂಡೆ, ನೀವು ಪಲ್ಯ ಮಾಡಿಬಿಡ್ತೀನಿ. ಅನ್ನ ಪಲ್ಯ ಆಟ ಸಾರೈತೆ ನಂದು ಮಧ್ಯಾಹ್ನದ್ದು. ಆತ್ ತಗೊಳ್ಳೆವ. ಏನು ಬಿಡು, ನಿಮ್ಮ ಮನ್ಯಾಗ ಸಾರಿಲ್ಲ ಅಂದ್ರೆ ಹಾಲು ಹಾಕೊಂಡು ಉಣ್ತಾರೆ. ಆದ್ರೆ ನಮ್ಮ ಮನ್ಯಾಗ ಹಂಗಲ್ಲ ನೋಡುವ, 3-10 ಸಾರ ಬೇಕು. ಉಣ್ತಾರನ್ನಕ್ರೆ ಏನು ಬಿಡು, ನಾನು ಕಮಲಿ ಏನು ಇರ್ತೈತೆ ಅದನ್ನ ಹಾಕೊಂಡು ಉಣ್ತೀವಿ. ನಿಮ್ಮ ಅಣ್ಣಗ ನೋಡು ಎಲ್ಲ ಬೇಕಾಗಿರೋದು, ಅವ್ನು ಪೂರ್ತಿ ಆದ್ರೂ ಮಾಡ್ಬೇಕವ. ಆತ್ ತಗೋ ನಿಂಗವಕ್ಕ, ನೀನು ಅಡುಗೆ ಮಾಡು, ನಾನು ಬರ್ತೀನಿ. ಕಮಲಿ ಉಂಡೆನಾ? ಉಂಡಿದಾದ್ಮ್ಯಾಗ ಅವು ಸರ್ವಿ ಮಾಡ್ತಿಡು, ಒಗದಿದ ಅರ್ಬಿ ತಂದು ಹಂಗ ಇಟ್ಟೇನಿ. ಕಮಲಿ, ಕಮಲಿ. ಇವ ನನಗೆ ಯಾಕೋ ಇವತ್ತು ರೊಟ್ಟಿ ಬಡ್ದು ಭಾಳ ಸಾಕಾಗಿ ಬಂದಾಗೈತಿ. ನಿಮ್ಮಪ್ಪ ಬಂದ್ರೆ ಅವ್ಗೊಟ್ಟು ಉಣ್ಣಾಕ ಹಚ್ಕೊಡು. ಅನ್ನಕ್ಕಿಟ್ಟೇನಿ, ನೋಡು ಅಂದಿಟ್ಟು ಬರ್ತೀನಿ. ನಾ ಅಭ್ಯಾಸ ಮಾಡಾಕತ್ತೀನಿ. ನಾಳೆ ಸೂಟಿ ಇರ್ತತಿಲ್ಲ, ನಾಳೆ ಮುಂಜಾನಿಂದ ಚಂತನ ಬೇಕಾದಟ್ಟು ಓದು. ಈಗ ಅನ್ನಕ್ಕಿಟ್ಟೇನಿ, ಅನ್ನ ನೋಡ್ಕೊ. ಓದ್ತಾಳತ್ತು ಓದ್ತಾಳ. ಏನು ನೀ ಏನು ಓದಿ ಕಲೆಕ್ಟರ್ ಆಗೋದು ಬೇಕಾಗಿಲ್ಲ.
ಈ 10ನೇ ಮುಗಿತಿದ್ದಾಗ ಲಗ್ನ ಮಾಡ್ತೀವಿ, ನೆನಪಿರ್ಲಿ. ಅಡಿಗೆ ಕಲ್ಕೊಳ್ಳೋದು ಬಿಟ್ಟು ಓದ್ತೇನೆ ಅಂತ ನೆವ ಮಾಡ್ಕೊಂಡು ಕೆಲಸ ಬಗ್ಸಿ ಬಿಟ್ಟು ಕುಂದಿರ್ತಾಳೆ. ಹೋದ ಮನ್ಯಾಗ ನಿಮಗೆ ಅನ್ನಂಗಲ್ಲ, ನಮಗೆ ಹತ್ತಾರ. ಏನ್ ನೋಡ್ಕೊಂಡು ನಿಂತಿ? ಅನ್ನ ನೋಡು. ಎಲ್ಲದಕ್ಕೂ 10ನೇ ಮುಗಿದ ತಕ್ಷಣ ಲಗ್ನ ಮಾಡ್ತೇನೆ ಅಂತ ನಾ ಆಗೋದಿಲ್ಲ ಅಂತ ಹೇಳೇನಿ. ಮತ್ತಿದ್ರ ನಾನು ನಿನಗೆ ಅವತ್ತೇ ಹೇಳೇನಿ, ಇದನ್ನೆಲ್ಲ ನಿಮ್ಮ ಅಪ್ಪನ ಮುಂದೆ ಹೇಳಿ ನನ್ನ ಮುಂದೆ ಹೇಳಕ್ ಬರ್ಬೇಡಿ ಅಂತ. ನಿಂಗಿ ಹಾ ಅಪ್ಪಾಜಿ. ಎಲ್ಲಿ ಹೋಗ್ಯಾಳಿಕೆ? ಕಮಲಿ ಹೇಳಪ್ಪ. ಎಲ್ಲಿ ಬಾ, ನಿಮ್ಮವ್ ಕಾಣವಲ್ಲು. ಆಕೆಗೇನೋ ಬೆನ್ನು ಮೂಸಾಗ್ತೈತಂತ ಮಕ್ಕೊಂಡಾಳ. ನನಗೆ ಉಣ್ಣಕ್ಕೆ ಹಚ್ಕೊಡು ಅಂದಾಳ. ಬಾ ತಾಟ್ ಇಡ್ತೀನಿ, ಕೈಕಾಲು ತೊಳ್ಕೊಂಡು ಬಾ. ಮುಕ್ಕೊಂಡಾಳನ ಹಂಗಾರ? ಮುಕ್ಕೊಂಡಾಳ. ಬಾ ನೀವು ಉಣ್ ಬಾ. ಯಾಕ ಮುಕ್ಕೊಂಡಾಳ? ಆರಾಮಿಲ್ಲನ? ಊಟ ಮಾಡ್ಯಾಳಿಲ್ಲ? ಏನು ರೀತಿ ಅಂತೀನಿ. ಆರಾಮದಾಳ, ಒಂದು ಸ್ವಲ್ಪ ಏನೋ ಬೆನ್ನು ಅಂತ ಅದಕ್ಕೆ ಅಡ್ಡಾಕ್ತೀನಿ ಅಂತ ಆಗ್ಯಾಳ. ದಿನ ಊಟ ಮಾಡಿಲ್ಲ. ನೀ ಬಾ, ನಾಕಿನ ಎಬ್ಸ್ಕೊಂಡು ಕರ್ಕೊಂಬರ್ತೀನಿ. ಏ ಬೇಡವಾ, ಇಬ್ರಿಗೂ ತಾಟ್ ಹಾಕಿ ಹೋಗು, ನಾನು ನಿಮ್ಮ ಅವ್ವನ ಎಬ್ಸ್ಕೊಂಡು ಬರ್ತೀನಿ. ಈ ವಯಸ್ಸಿನಲ್ಲೂ ಏನು ಹೆಂಡ್ತಿಮೆ ಪ್ರೀತಿನ. ನಿಂಗು 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 ಏ ನಿಂಗು, ಈಗ ಬಂದ್ರೇನ್ರಿ? ನಡ್ರಿ ಉಣ್ಣಕ್ಕೆ ಹಚ್ಕೊಡ್ತೀನಿ. ಏ ಇಲ್ಲ, ಕಮಲಿ ಊಟಕ್ಕೆ ಹಚ್ತೇನೆ ಅಂದಾಳ, ಉಣ್ಣಾಕ ಕರ್ಕೊಂಡು ಹೋಗೋಣ ಅಂತ ಬಂದೆ. ನಡಿ ಊಟ ಮಾಡಿ ಮಕ್ಕೋಬತ್ತಿ. ಹೌದ್ರಿ, ನೀವು ನಡ್ರಿ, ಕೈಕಾಲು ಮಾಡಿ ತಕೊಂಡು ನಡ್ರಿ ಬರ್ನಿ. ಅಪ್ಪಾಜಿ ತಾಟ್ ಹಾಕಿನಿ. ಹಾ ಬಂದು ತಾತ ತಂಗಿ ತಾಟ್ ತಂದಿಲ್ರಿ? ಇವ ತಗೋ, ಒಸ್ ಕುಡಿಯಾಕ ನೀರು ತುಂಬ್ಕೊಂಬ ಹೋಗು. ತಗೋರಿ. ಯವಾ ಯವಾ ಯವ ಹಣ್ಣು ಬಂದ. ಏನು ಮಾಡತ್ತೀವ? ಓದ್ಕೊಳ್ಳೋದೆಲ್ಲ ಆತೇನ? ಆಗೈತಿ. ಅವು ಏನು ಮಾಡತ್ತಾಳ ಒಳಗ? ಯವ್ಬೇ ಹೊಟ್ಟಿ ಭಾಳ ಹಸ್ತೈತಿ ಬೇ, ಏನು ಮಾಡಿ ಊಟಕ್ಕೆ? ರೊಟ್ಟಿ ಪಲ್ಯ ಮಾಡೇನಪ್ಪ, ಹಾಕೊಂಬರ್ತೈತೆ. ಯವಾ ನಿಂದ್ರ ಹೊಳ್ಳಿಲಿ ಯಾಕತ್ತಮ್ಮ ಇರು, ಉಣ್ಣಾಕ ಹಾಕೊಂಬರ್ತೈತೆ. ತಿರ್ಗಬೇ, ಮಾರಿ ಹತ್ಬೇ. ಯಾಕ ಬ್ಯಾಸರದಾಗದಿ? ಹತ್ತಿಯೇನ? ಕಣ್ಣು ಹತ್ತಂಗೆ ಕಾಣಿಸಕತ್ತವು. ಯಾರು ಏನಂದ್ರು ಬೇ? ಯಾರ್ದಾರ ಜೋಡಿ ಜಗಳ ಮಾಡ್ಕೊಂಡೇನ? ಅದು ಅಣ್ಣ ಅತ್ತಿ ಅದ. ಸುಮ್ಮಿರ, ಏನಿಲ್ಲ ಹೇಳತ್ತಮ್ಮ, ಹಂಗ ಇರತ್ತಾವ ಮನಿ ಅಂದ್ಮ್ಯಾಗ. ಇರ್ತಾಳಿ, ನಾ ಉಣ್ಣಾಕ ಹಾಕೊಂಬರ್ತೀನಿ, ಹೋಗ್ಕುಂದ್ರ ನಡಿ. ಯವ ನಿಂದ್ರ ನೀನು, ಏನು ನಡೀತತಿ ಹೇಳು. ಏನಿಲ್ಲ ತಮ್ಮ, ಏನಿಲ್ಲ ಅಣ್ಣ, ಅವೆಲ್ಲ ಸುಳ್ಳು ಹೇಳಾಕತ್ತಾಳ. ಅತ್ತಿ ಬಂದಿದ್ಲು. ಅತ್ತಿ ಬಂದಿದ್ಲ? ಎದಕ್ಕೆ ಬಂದಿದ್ಲ? ಏನಂತ ಬೇಕು ನಿನಗೆ? ಹಂಗಪ್ಪ, ಇವಾಗ ಹಂಗ ಮತ್ತು ಮನೆ ಹೆಣ್ಮಗಳಂದ್ರೆ ಈ ರಗಡಿ ಇರತ್ತಾವಲ್ಲ, ಅದ ನೀನು ಲಗ್ನದ ವಿಚಾರಕ್ಕೆ ಮಾತಾಡಿ ಒಂದಿಟ್ಟು ಒದರಾಡಿ ಹೋದ್ಲ ಅಷ್ಟ. ಏನು ಒದರಾಡಿ ಹೋದ್ಲ? ಏನಿಲ್ಲ ತಮ್ಮ, ಮತ್ತು ಆಕಿ ಮಗಳಿಗೆ ನಿನ್ನ ತಗೊಳ್ಳೋದ ಮಾತಾಗಿತ್ತ ನಿಮ್ಮಪ್ಪಿದ್ದಾಗ. ಅದಕ್ಕೆ ನನ್ನ ಮಗಳು ವಯಸ್ಸಿಗೆ ಬಂದ್ಲ, ದೌಡ್ ಲಗ್ನ ಮಾಡ್ಕೋತೀರ ಇಲ್ಲ ಹಂಗೆ ಏನು ಅಂತಂದು ಮಾತಾಡಕತ್ತಿದ್ಲ. ನಾ ಏನಂದೆ, ಮಾಡ್ಕೊಳ್ಳೋನು ಅವನ್ ಕೇಳ್ಬೇಕು ಅಂತಂದೆ. ನಮ್ಮಣ್ಣ ಇಲ್ದದಕ್ಕೆ ಹಿಂಗೆ ನಡ್ಸಾಕತ್ತೀರೇನ? ನಮ್ಮಣ್ಣ ಇದ್ದಿದ್ರೆ ಮಾತಿಗೆ ತಪ್ತಿದ್ದಿಲ್ಲ, ನೀನು ಮಾತಿಗೆ ನಡ್ಕೋಬೇಕ್ರಿ ಹಂಗೆ ಹಿಂಗೆ ಅಂತೇಳಿ ಅನ್ನಕತ್ತಿದ್ಲ. ಅದಕ್ಕೆ ನೀ ಇದ್ದಾಗ ಬಂದು ಮಾತಾಡ ಅಂದೆ ಆಕಿಗೆ. ಆಕಿ ಏನೂ ಕೇಳಲೇ ಇಲ್ಲ, ಬಂದಕ್ಕೆ ತುರಾಬಟ್ಟಿ ಮಾತಾಡ್ದಕ್ಕೆ ಹೋಗೇ ಬಿಟ್ಲು ತಮ್ಮ. ಹ್ಞೂ ಅಣ್ಣ, ಅವಾಗ ಸಿಕ್ಕಂಗ ಮಾತಾಡಿದ್ಲ ಅತ್ತಿ. ನಿನಗೆ ಕೊಡಾಕ್ ಮನಸ್ಸಿಲ್ಲ, ನಿನಗೆ ಮಗ ಜಗ್ ಓದ್ಯಾನ ಅಂತಂದು ಜಗ್ ವರದಕ್ಷಿಣೆ ಕೊಡೋರು ಸಿಗ್ತಾರತ್ತೇಳಿ ನನ್ನ ಮಗಳು ಕಡ್ಗಣಸಾಕತ್ಯಾನ ಹಂಗನ ಹಿಂಗನು ಅಂತೇಳಿ ತುರಾಬಟ್ಟಿ ಮಾತಾಡಿದ್ಲು. ಅವು ಏನು ತಿರುಗಿಸಿ ಮಾತಾಡಲೇ ಇಲ್ಲ. ನಾ ಮಾತಾಡಂದ್ರೂ ಮಾತಾಡಲಿಲ್ಲ, ನನಗೂ ಮಾತಾಡಕ್ಕೆ ಬಿಡಲಿಲ್ಲ. ಎಷ್ಟೊತ್ತಿಗೆ ಬಂದಿದ್ಲು? ಅದ ನೀ ಹೊಲಕ್ಕೆ ಹೋಗಿದ್ದಿಲ್ಲ ತಮ್ಮ, ಅವಾಗ ಮಧ್ಯಾಹ್ನ ಗಡಿಸೆ ಬಂದಿದ್ಲು, ಒಂದು 3 ಗಂಟೆ ಸುಮಾರು. ಇಲ್ಲ ಏನೋ ಪ್ಯಾಟಿಗೆ ಬಂದಿದ್ರತ್ತ ಸಂತಿಗೆ, ಹಂಗೆ ಒಂದು ಹೆಜ್ಜೆ ಬಂದು ಅದನ್ನ ಕೇಳ್ಕೊಂಡು ಹೋದ್ಲು. ತಮ್ಮ, ನಿಮ್ಮಪ್ಪ ಮಾತು ಕೊಟ್ಟಾನ ಆಕೆ ಮಗಳನ್ನ ಮಾಡ್ಕೋತೀನಿ ಅಂತ. ದೌಡ ತಂಗಿದ ಲಗ್ನ ಮಾಡಿ ನಿಂದು ಲಗ್ನ ಮಾಡಿಬಿಡೋಣ ಆಕೆ ಜೋಡಿ. ಯವ ಮದುವೆ ವಿಚಾರ ನಂದು ಸ್ವಂತದ್ದೈತಿ. ನಾ ಯಾರನ್ನ ಮದುವೆ ಆಗಬೇಕು ಯಾರನ್ನ ಬಿಡಬೇಕು ಅನ್ನೋದು ನಾ ತೀರ್ಮಾನ ಮಾಡ್ತೀನಿ, ನೀವು ತೀರ್ಮಾನ ಮಾಡೋ ಹಂಗಿಲ್ಲ. ನೀವು ಯಾರು ತೋರಿಸ್ತೀರ ಮದುವೆ ಹಾಕನೆ ಅಂತ ನಾ ಏನು ನಿಮಗೆ ಮಾತು ಕೊಟ್ಟಿಲ್ಲ. ಅಪ್ಪ ಕೊಟ್ಟಿರಬೇಕು, ಹಂಗಂತಂದು ಅಪ್ಪ ಹಾಕಿದ ಆಲದ ಮರಕ ನೇಣು ಹಾಕೊಳ್ಳೋದೈತೇನ? ಹ್ಞೂ ಅಂದ ಹೋಗ್ಯಾನಂತ ಆಕೆ ಮಗಳನ್ನ ಮಾಡ್ಕೊಳ್ಳೋತೀರ್ಬೇಕಂತ ಏನು ರೂಲ್ಸ್ ಐತೇನ? ನೋಡ್ಯವ, ನಿಮ್ಮದು ಏನು ಮಾತುಕತೆ ಐತೆ ನನಗೆ ಗೊತ್ತಿಲ್ಲ. ಮದುವೆ ಅನ್ನೋದು ನನಗೆ ಇಚ್ಛೆ ಬಂದು ಹುಡುಗಿ ಜೊತೆನ ಆಗ್ತೀನಿ ನಾನು. ನೀವು ಇಷ್ಟಪಟ್ಟು ಹುಡುಗಿ ಜೊತೆಗೆ ಆಗೋದಿಲ್ಲ, ಈಗ ಹೇಳಿರ್ತೀನಿ. ನಾನು ಅದನ್ನ ಅಂತೀನಿ. ನಾನು ನಿನಗೆ ಯಾರು ಇಷ್ಟ ಆಕಾರ ಆಕಿನ ಮಾಡ್ಕೊ ತಮ್ಮ. ನಾ ಹೇಳೋದು ಕೇಳು, ಹಿರಿಯರ್ ಮಾತಾಗೈತಿ, ಹಂಗೆ ಮಾಡೋಕೆ ಬರೋಂಗಿಲ್ಲ. ಯವ ಈ ಮದುವೆ ಬಗ್ಗೆ ನನ್ನ ಹತ್ರ ಏನು ಮಾತಾಡಕ್ಕೆ ಹೋಗ್ಬೇಡ. ಅತ್ತು ಇನ್ನೊಂದ್ಸಲ ಬರಲಿ, ನಾ ಮಾತಾಡ್ತೀನಿ. ಆತು ಬಿಡು, ಹೋಗಲಿ, ಊಟಾರ ಮಾಡ್ಬಾ. ನಂಗೇನು ಊಟ ಬೇಡ, ಏನು ಬೇಡ, ನೀವ ಉಳ್ಕೋರಿ. ಅಲ್ಲ ತಮ್ಮ, ನಾ ಏನಂದೆ ಅಂತ ಇಂಥ ಬಾಯತ್ತು ಸುಮ್ಮನೆ ಇರೋದಿಲ್ಲ ನೋಡಿ. ಎಲ್ಲ ಒದರ್ತೀವಿ ಅವ್ನು ಬಂದಿದ ತಕ್ಷಣ. ಸಾಕಾಗಿ ದುಡಿದು ಬಂದಿದ್ದು ಹುಡುಗ ಒಂದು ತೂತು ಕೂಳು ತಿನ್ನಂಗೆ ಹೋತು. ಹಿಂಗೆ ಮಾಡಿ ಅತ್ತಿ ಬಂದು ಬೈದಾಡ್ ಹೋಗಿದ್ದು ಒಂದಿನಾನು ಹೇಳಂಗಿಲ್ಲ ಅವ್ನ ಮುಂದೆ. ಸುಮ್ಮನಿರು, ಅವನ್ದೆಲ್ಲ ಸೀಟ್ ಇಳಿಲಿ. ಈ ಕಟ್ ನಾನು ಊಟ ಹಾಕೊಂಡು ಹೋಗಿ ಕೊಡ್ತೀನಿ, ನಾವು ಊಟ ಮಾಡಿಸ್ತೀನಿ. ನಾ ಎಲ್ಲ ಹೋಗು, ನೀವು ಹೋಗು ಅಣ್ಣ. ಅಲ್ಲ ನೀವ ಇಬ್ರು ಉಣ್ಲಿಲ್ಲ ಅಂದ್ರೆ ನಾ ಹೆಂಗೆ ಉಣ್ಲೇವಾ ತಮ್ಮ? ಒಂದು ರೊಟ್ಟಿ ತಿನ್ಬಾರೇಪ್ಪ, ಬಾ. ಆತೇಳು ಮದುವೆದೆಲ್ಲ ಬೇಕಾರೆ ನಾಳೆ ಮಾತಾಡ್ಕೊಡು. ಉಣಬಾರೇಪ್ಪ ಈಗ. ಇವ ನಾನು ಸುಮ್ಮನೆ ಇದ್ದು ಬಿಡು, ನಾ ಇಕ್ಕಟ್ಟು ಉಣ್ತೀನಿ. ತಲೆ ತಿರ್ಬೇಡ ನಂದು, ಹೋಗು ನೀವು ಹೋಗು.